ಗಾಂಧೀಜಿಯನ್ನು ಇವರು ಕೊಂದರೆ ಯಾರು ಇವರು? ಇವರೇ ವಿನಾಯಕ ದಾಮೋದರ ಸಾವರ್ಕರ್. ಇವರನ್ನು ಮಹಾಪುರುಷ ಎನ್ನಲೇ, ವಿವಾದಿತ ವ್ಯಕ್ತಿ, ಹಿಂಸೆ ಪ್ರತಿಪಾದಕ, ತಾರಕ ಧರ್ಮಕ್ಕಾಗಿ ಜೀವ ತೈದವರು ಎನ್ನಲೇ. ಏನೆಂದಲಿ ಇವರನ್ನು? ಮಿತ್ರರೇ, ಇಂದು 1966 ಫೆಬ್ರವರಿ 27 ನನಗೆ ಕರಾಳ ದಿನ. ನಿನ್ನೆ ವೀರ ಸಾವರ್ಕರ್ ನಿಧನರಾಗಿದ್ದಾರೆ. ಆದರೆ ನಮ್ಮ ಸಂಸತ್ತಿನಲ್ಲಿ ನಡೆದುಕೊಂಡಿರುವ ರೀತಿ ನನಗೆ ತೀವ್ರ ನೋವಾಗಿದೆ. ಆದರೆ ರಾಜಕೀಯ ದ್ವೇಷ ಎಂದಿಗೂ ಇರಬಾರದು. ವೀರ ಸಾವರ್ಕರ್ ದೇಶದ ಸ್ವಾತಂತ್ರ್ಯದ ಜೀವದೆತ್ತವರು. ಸರಿಸುಮಾರು 30 ವರ್ಷ ಜೈಲಲ್ಲಿ ಕಳೆದಿದ್ದಾರೆ. ಹಿರನ್ ಮುಖರ್ಜಿ ಕೂಡ ಒಬ್ಬ ವ್ಯಕ್ತಿಯ ದೇಶಭಕ್ತಿ. ಇವನು ಸತ್ತ ಮೇಲೂ ಅವಮಾನ. ಹಿರನ್ ಮುಖರ್ಜಿ ಕೂಡ ಒಬ್ಬ ವ್ಯಕ್ತಿಯ ದೇಶಭಕ್ತಿ. ಸ್ವಾತಂತ್ರ್ಯ ದೇಶದ ಏನು ಹಬ್ಬಿದಲ್ಲಿ ಅಲ್ಲವೇ ಹಬ್ಬಿದಲ್ಲಿ ನೋಡಿ, ನೀವು ಇದನ್ನು ಕಾಂಗ್ರೆಸ್ ಅನ್ನು ಇದರ ಮಧ್ಯೆ ಏಕೆ ಎಳೆದು ತರುತ್ತೀರಿ? ಸಾವರ್ಕರ್ ಸಂಸತ್ನ ಸದಸ್ಯರಲ್ಲ. ಸಂಸತ್ತಿನ ಶಿಷ್ಟಾಚಾರವೇನು? ಸಂಸತ್ ಸದಸ್ಯರು ನಿಧನರಾದರೆ ಮಾತ್ರ ಶೋಕ ಸಂದೇಶ ಓದಲಾಗುತ್ತದೆ, ಶ್ರದ್ಧಾಂಜಲಿ ಅರ್ಪಿಸಲಾಗುತ್ತದೆ. ಇದನ್ನು ಮರೆತಿರೇನು? ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳೊಂದಿಗೆ ಸಾವರ್ಕರನ್ನು ಹೋಲಿಸಬೇಡಿ. ಗಾಂಧೀಜಿ ವಿಶ್ವದ ಶ್ರೇಷ್ಠ ವ್ಯಕ್ತಿ. ಸ್ಟಾಲಿನ್ ಕೂಡ ಗಾಂಧೀಜಿಯವರ ಏಕೆ ನಿಲ್ಲಿಸಬೇಕು? ಬ್ರಿಟಿಷರಿಗೆ ನಾವು ವಿಧೇಯರಾಗಿರುತ್ತೀವಿ, ನಮ್ಮನ್ನು ಬಿಟ್ಟು ಬಿಡಿ ಎಂದು ಕ್ಷಮಾಪಣಾ ಪತ್ರ ಬರೆದದ್ದು ಒಂದಲ್ಲ, 7 ಬಾರಿ. ಇದು ದಾಖಲೆಯಲ್ಲೂ ಇದೆಯಲ್ಲವೇ? ನಿಮಗಿದು ಗೊತ್ತಿರಬೇಕು ಅಟಲ್ಜಿ. ನಿಮ್ಮಂತ ಯುವಕರಿಗೆ ಗೊತ್ತಿದೆ. ನಿಮಗೇನು ಗೊತ್ತಿದೆ? ಅಂಡಮಾನ್ ಸೆಲ್ಯುಲರ್ ಜೈಲನ್ನು ನೋಡಿದ್ದೀರೇನು? ಸಾವರ್ಕರ್ ಇದ್ದದ್ದು ಅದೇ ಜೈಲಿನಲ್ಲಿ. ಕಾಲಪಾನಿ ಶಿಕ್ಷೆ 50 ವರ್ಷಗಳ ಕಾಲ. ಕೈ ಕಾಲು ಕೊರಳಿಗೆ ಬೇಡಿ ಹಾಕಿಸಿಕೊಂಡು ಒಂಟಿಯಾಗಿ, ಹೊಟ್ಟೆಗೆ ಸರಿಯಾಗಿ ತಿನ್ನಲು ಊಟವಿಲ್ಲ, ಬಾಯಾರಿಕೆ ಆದರೆ ಕುಡಿಯಲು ನೀರಿಲ್ಲ. ಹೇಗಿದ್ದರೆ ನಿಮಗೆ ತಿಳಿದಿದ್ದೆ? ಸಾವರ್ಕರ್ ಒಬ್ಬರು ಬ್ಯಾರಿಸ್ಟರ್, ಕವಿ, ಚಿಂತಕ, ಲೇಖಕ. ಅಂತವರಿಂದ ತೆಂಗಿನ ನಾರು ತೆಗೆಸುವುದು, ಗಾಣದಿಂದ ಎಣ್ಣೆ ತೆಗೆಸುವುದು, ಎಂತಹ ಶ್ರಮದಾಯಕ ಕೆಲಸಗಳನ್ನು ಮಾಡಿಸಿದರು ಗೊತ್ತೇ? ಸ್ವಲ್ಪ ತಡವಾದರೂ ಚಳಿಗೇಟು. ಮೂತ್ರ ವಿಸರ್ಜನೆಗೂ ಸ್ಥಳವಿಲ್ಲ. ಗಾಳಿ ಬೆಳಕು ಇಲ್ಲದ ಸ್ಥಳ. ಎಂಥ ಸ್ಥಳದಲ್ಲಿ ಇದ್ದರೂ ನಿಮಗೆ ತಿಳಿದಿದೆ? ಅವರು ನರಕಯಾತನೆ ಅನುಭವಿಸಿದ್ದಾರೆ. ಆತ್ಮಹತ್ಯೆ ಪಾಪವೆಂದು ತಾಯಿ ಭಾರತೀಯ ಸೇವೆ ಮಾಡಲು ಮುಂದೆ ಬಂದಿದ್ದಾರೆ. ಬಿಡುಗಡೆಗಾಗಿ ಪತ್ರ ಬರೆದರು. ಆದರೆ ನಿಮ್ಮ ನೆಹರು ಪಿತೂರಿದ್ದರು ಮತ್ತೆ ಜೈಲು. ಸಾವರ್ಕರ್ ಅನುಭವಿಸಿದ್ದು ಕಷ್ಟದ ಯಾತನೆ. ಅದು ನಿಮ್ಮ ನೆಹರೂಜಿ ಅಲ್ಲವಲ್ಲ? ನಿಮ್ಮ ನೆಹರೂಜಿ ಅನಿಪಿಸಿದ್ದು ಯಾವ ಲೆಕ್ಕ ಎಂದು ಕೇಳಬೇಕಾಗುತ್ತದೆ ಅಲ್ಲವೇ ಜೋಶಿಜಿ? ಹೌದು. ಸಾವರ್ಕರ್ಗಿಂತಲೂ ಬಾಬೂಜಿ ಅವರು ತುಂಬಾನೇ ಕಷ್ಟ ಅನುಭವಿಸಿದ್ದಾರೆ. ಬಾಬೂಜಿ ಇದ್ದ ಜೈಲಿನಲ್ಲಿ ಕೂರಲು 2 ಚೇರು, ಕುಡಿಯಲು 3 ಹೊತ್ತು ಚಹಾ, ಓದಲು ಪುಸ್ತಕ, ಪೆನ್ನು, ಪೆನ್ಸಿಲು. ಆಹಾ, ಪಾಪ, ಸಾವರ್ಕರ್ಗಿಂತಲೂ ತುಂಬಾ ಕಷ್ಟದಲ್ಲಿದ್ದಾರೆ ಅಣ್ಣ. ಮಲಗಲು ಸೊಳ್ಳೆ ಪರದೆ ಇರುವ ಒಂದು ಬೆಂಚ, ಒಂದು ಹಾಸಿಗೆ, ಬಟ್ಟೆ ಇಡಲು ಮೇಜುಗಳು 2. ಇವೆಲ್ಲವನ್ನು ಗಾಂಧೀಜಿ ಇರುವ ಜೈಲಿನ ಕೋಣೆಯಲ್ಲಿತ್ತು. ನೆಹರು ಇದ್ದ ಜೈಲಿನ ಕೋಣೆಯಲ್ಲಿತ್ತು. ಪಾಪ, ಗಾಂಧೀಜಿ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ನೆಹರೂಜಿ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಆದರೂ ಬ್ರಿಟಿಷರಿಗೆ ಇಷ್ಟರೆಯಾಗಿದ್ದಾರೆ. ಕೋಣದ ಮುಂದೆ ಕಿನ್ನರಿ ಬಾರಿಸಂತೆ. ಇರಲಿ ಬಿಡಿ ಜೋಶಿಜಿ, ಕೋಣದ ಮುಂದೆ ಕಿನ್ನರಿ ಬಾರಿಸಿದಂತೆ. ಅಧಿಕಾರದ ಮತ ನಿಮ್ಮ ತಲೆಗೇರಿದೆ. ಒಂದಲ್ಲ ಒಂದು ದಿನ ನಾವು ಬಂದೇ ಬರುತ್ತೇವೆ. ನಾವು ಕೂಡ ಅಧಿಕಾರಕ್ಕೆ ಬರುತ್ತೇವೆ. ನಿಮ್ಮ ಜಾಗದಲ್ಲಿ ನಿಂತು ನಾವು ಕೂಡ ನಗುತ್ತೇವೆ.
ಸಾವರ್ಕರ್ ಭಾವಚಿತ್ರವನ್ನು ಸಂಸತ್ತಿನಲ್ಲಿ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸುವುದನ್ನು ನೀವಿಲ್ಲದಿದ್ದರೂ ನಿಮ್ಮ ಮಕ್ಕಳಾದರೂ ನೋಡುತ್ತಾರೆ. ಅದ್ಭುತ ಅಟಲ್ಜಿ, ನೀವು ಮುಂದೆ ಒಂದಲ್ಲ ಒಂದಿನ ಭಾರತ ಪ್ರಧಾನಿಯಾಗಲಿದ್ದೀರಿ. ಸಾವರ್ಕರ್ಗೆ ನಿಮ್ಮಿಂದಲೇ ಮನ್ನಣೆ ಪ್ರಾಪ್ತಿಯಾಗಲಿದೆ. ಕೆಲವರು ಹೇಳುತ್ತಾರೆ, ನಾವು ಒಂದು ಹನಿ ರಕ್ತವನ್ನು ಸಿರಿಸದೆ ಅಹಿಂಸಾ ಮಾರ್ಗದಿಂದಲೇ ಸ್ವಾತಂತ್ರ್ಯ ಗಳಿಸಿದೆವು. ನಿಜ, ಹಾಗೆ ಹೇಳುವವರ ಮೈಮೇಳ ಬಟ್ಟೆಗೂ ಸಹ ಒಂದು ಹನಿ ರಕ್ತ ತಾಗಿಲ್ಲ. ಆದರೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಮುನ್ನಾಗಿ ತನ್ನ ರಕ್ತದಿಂದಲೇ ಹೋಕಳಿ ಹಾಯಿಸಿದಂತಹ ಸಹಸ್ರಾರು ಎಳೆ ಯುವಕರನ್ನು ಮರೆತು ಬಿಡೋಣವೇ?